ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭೇಟಿಯಾಗುತ್ತಿರುವ ಕರ್ನಾಟಕದ ಹೆಮ್ಮೆಯ ಐತಿಹಾಸಿಕ ದೇವಾಲಯ ಬೇಲೂರು ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಹೊಯ್ಸಳ ಶಿಲ್ಪಕಲೆ ಶ್ರೇಷ್ಠ ಮಾದರಿ ಕೂಡ ಹೌದು. ಈ ವಿಡಿಯೋದಲ್ಲಿ ಇದರ ಮಾಹಿತಿ, ಇತಿಹಾಸ, ಶಿಲ್ಪಕಲೆ, ಪೌರಾಣಿಕ ಮಹತ್ವ ಮತ್ತು ರಹಸ್ಯಗಳನ್ನು ತಿಳಿಯೋಣ ಬನ್ನಿ. ಬೇಲೂರು ಹಾಸನ ಜಿಲ್ಲೆಯಲ್ಲಿರುವ ಒಂದು ಪುರಾತನ ಪಟ್ಟಣ. ಹಳೆ ಕಾಲದಲ್ಲಿ ಇದನ್ನು ವೇಲಾಪುರಿ ಅಥವಾ ಬೇಲೂರು ಎಂದು ಕರೆಯಲಾಗುತ್ತಿತ್ತು. ಇದು ಹೊಯ್ಸಳ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು. ಈ ನಗರವು ಯಾಗಚಿ ನದಿಯ ತೀರದಲ್ಲಿರುವ ಈ ಸ್ಥಳವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಮಹತ್ವ ಪಡೆದಿದೆ ಇಂದಿಗೂ. ಈ ದೇವಸ್ಥಾನದ ನಿರ್ಮಾಣ ಕ್ರಿಸ್ತಶಕ 1117ರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ಈ ದೇವಸ್ಥಾನವನ್ನು ನಿರ್ಮಿಸಿದರು. ಚೋಳರ ಮೇಲೆ ತಲಕಾಡು ಯುದ್ಧದಲ್ಲಿ ಗೆದ್ದ ಸಂದರ್ಭದ ನೆನಪಿಗಾಗಿ ಮತ್ತು ಮಹತ್ವ ವೈಷ್ಣವ ಧರ್ಮದ ನಿಷ್ಠೆಯನ್ನು ತೋರಿಸಲು ಈ ದೇವಸ್ಥಾನವನ್ನು ಕಟ್ಟಿದರು ಎನ್ನಲಾಗುತ್ತದೆ. ಇನ್ನು ಈ ಚೆನ್ನಕೇಶವ ಸ್ವಾಮಿ ಯಾರೆಂದು ನಿಮಗೆ ಇವರ ಬಗ್ಗೆ ಹೇಳಬೇಕಂದ್ರೆ, ಚೆನ್ನಕೇಶವ ಎಂದರೆ ಸುಂದರವಾದ ಕೇಶವ. ಇವರು ಭಗವಾನ್ ವಿಷ್ಣುವಿನ ಒಂದು ರೂಪ. ದೇವಾಲಯದ ಗರ್ಭಗುಡಿಯಲ್ಲಿರುವ ಮೂರ್ತಿಗೆ 4 ಕೈಗಳಿರುವ ಈ ವಿಷ್ಣು ಮೂರ್ತಿ ಕಾಣಸಿಗುತ್ತದೆ. ಈ 4 ಕೈಗಳಲ್ಲಿ ಶಂಖ, ಚಕ್ರ, ಗದ ಮತ್ತು ಪದ್ಮ ಹಿಡಿದಿರುವ ರೂಪ ಈ ಸ್ವಾಮಿಯದ್ದು. ಹೊಯ್ಸಳ ಶಿಲ್ಪಕಲೆ ಇದು ಎಷ್ಟು ಅದ್ಭುತವಾಗಿದೆ ಅಂದರೆ, ಈ ದೇವಸ್ಥಾನ ನಿರ್ಮಾಣಕ್ಕೆ ಬಳಸಿರುವ ಕಲ್ಲು ಸೋಪ್ ಸ್ಟೋನ್ ಅಂದರೆ ಬಳಪದ ಕಲ್ಲು. ಇದರಿಂದ ಅತ್ಯಂತ ಸೂಕ್ಷ್ಮವಾದ ಶಿಲ್ಪಕಲೆ ಕೆತ್ತಲಾಗಿದೆ. ದೇವಾಲಯದ ಹೊರಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ, ಭಾಗವತ ಪುರಾಣ ದೃಶ್ಯಗಳು ಇಂದಿಗೂ ಜೀವಂತವಾಗಿ ಮೂಡಿಬಂದಿವೆ. ಮದನಿಕೆ ಶಿಲ್ಪಗಳಿವೆ. ನೃತ್ಯ, ಸಂಗೀತ, ಶೃಂಗಾರವನ್ನು ತೋರಿಸುವ ಸುಂದರ ಮಹಿಳಾ ಶಿಲ್ಪಗಳು ಈ ದೇವಸ್ಥಾನದ ಪ್ರಮುಖ ಆಕರ್ಷಣೆ. ದೇವಾಲಯದ ಮುಂಭಾಗದಲ್ಲಿರುವ ಗಾಢಸ್ತಂಭ ಅತ್ಯಂತ ಪ್ರಸಿದ್ಧ. ಇದು ಭಕ್ತಿಯ ಸಂಕೇತವೂ ಆಗಿದೆ. ಈ ದೇವಾಲಯವನ್ನು ನಿರ್ಮಿಸಿದ ಶಿಲ್ಪಿಗಳು ದಾಸೋಜ ಮತ್ತು ಅವರ ಮಗ ಚವಣ
ಪ್ರಮುಖರು. ಅವರು ತಮ್ಮ ಶಿಲ್ಪಗಳ ಮೇಲೆ ತಮ್ಮ ಹೆಸರುಗಳನ್ನು ಕೆತ್ತಿದ್ದಾರೆ. ಇದು ಆ ಕಾಲದ ಬಹು ಅಪರೂಪದ ಸಂಗತಿ ಅಂತಲೇ ಹೇಳ್ಬೋದು. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ. ಇಂದಿಗೂ ಇಲ್ಲಿ ವೈಕುಂಠ ಏಕಾದಶಿ, ಬ್ರಹ್ಮೋತ್ಸವ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ದೇವಸ್ಥಾನ ಕೇವಲ ಪೂಜೆಗೆ ಮಾತ್ರವಲ್ಲ, ನೃತ್ಯ, ಸಂಗೀತ, ಶಿಲ್ಪಕಲೆಯ ಕೇಂದ್ರವೂ ಆಗಿತ್ತು ಆ ಕಾಲದಲ್ಲಿ. ಇನ್ನು ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದು 3 ಅಂತಸ್ತಿನ ಮನೆ. ಇದರ ವಿನ್ಯಾಸ ವಿಶೇಷ ಏನಪ್ಪ ಅಂತಂದರೆ, ಗ್ರೌಂಡ್ ಫ್ಲೋರಲ್ಲಿ ಕಾಂಪೌಂಡ್ ಇದೆ, ಮತ್ತು ಬಾಲ್ಕನಿ, ಗ್ರಿಲ್ಸು, ಮತ್ತು 3rd ಫ್ಲೋರಲ್ಲೂ ಬಾಲ್ಕನಿ ಇದೆ. ಅತ್ಯಂತ ಸೂಕ್ಷ್ಮವಾಗಿರೋ ಕೆತ್ತಿರೋ ಒಂದು ಕಲೆ. ನನಗಂತಲೇ ತುಂಬಾ ಇಷ್ಟ ಆಯಿತು ಈ ಮನೆ. ಬೇಲೂರು ಚೆನ್ನಕೇಶವ ದೇವಸ್ಥಾನ ಹೊಯ್ಸಳ ವಾಸ್ತುಶಿಲ್ಪದ ಅತ್ಯಂತ ಮಾದರಿಗಳಲ್ಲೂ ಒಂದು. ಈ ದೇವಾಲಯದಲ್ಲಿ ಕಾಣುವ ಬಹುಪುಷ್ಟಿ ಶಿಲ್ಪಕಲೆ ಅತ್ಯಂತ ವಿಶಿಷ್ಟ ಮತ್ತು ಆಕರ್ಷಣೀಯವಾಗಿದೆ. ದೇವಾಲಯದ ಗೋಡೆಗಳ ಮೇಲೆ ಕಂಬಗಳ, ಬಾಗಿಲಿನ ಚೌಕಟ್ಟುಗಳು ಮತ್ತು ಮೇಲ್ಛಾವಣಿಯ ವಿವಿಧ ಬಗೆಯ ಹೂಗಳು, ಬಳ್ಳಿಗಳು ಹಾಗೂ ಎಲೆಗಳು, ನಕ್ಷೆಗಳು ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಕಮಲ, ಮಲ್ಲಿಗೆ, ಚಂಪಕ, ಬಳ್ಳಿ ಆಕಾರದ ಹೂವಿನ ವಿನ್ಯಾಸಗಳು ಶಿಲ್ಪಿಗಳಲ್ಲಿ ಪುನಃ ಕಾಣುತ್ತವೆ. ಈ ಬಹುಪುಷ್ಟ ಅಲಂಕಾರ ಕೇವಲ ಅಲಂಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವು ಪ್ರಕೃತಿಯ ಸೌಂದರ್ಯ, ಶಾಂತಿ ಮತ್ತು ದೈವಿಕತೆಯನ್ನು ಸೂಚಿಸುತ್ತದೆ. ಒಂದೇ ಕಲ್ಲಿನಲ್ಲಿ ಅನೇಕ ರೀತಿಯ ಹೂವಿನ ವಿನ್ಯಾಸಗಳನ್ನು ಕೆತ್ತಿರುವುದು ಹೊಯ್ಸಳ ಶಿಲ್ಪಿಗಳ ಅಸಾಧಾರಣ ಕೌಶಲ್ಯವನ್ನು ತೋರಿಸುತ್ತದೆ. ಇಲ್ಲಿ ಬೇಲೂರು ಚೆನ್ನಕೇಶವ ದೇವಸ್ಥಾನದ ಬಹುಪುಷ್ಟಿ ಶಿಲ್ಪಕಲೆ ಭಾರತೀಯ ಪರಂಪರೆಯಲ್ಲಿನ ಪ್ರಕೃತಿ ಪ್ರೇರಿತ ಕಲೆಯ ಅದ್ಭುತ ಉದಾಹರಣೆಗಳನ್ನು ಇಂದಿಗೂ ಇಲ್ಲಿ ಕಲಾಭಿಮಾನಿಗಳು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ದೇವಸ್ಥಾನ ಈ ದೇವಾಲಯದಲ್ಲಿ ಕಾಣುವ 3 ಹಂತದ ಶಿಲ್ಪಕಲೆ ಅತ್ಯಂತ ವಿಶೇಷವಾಗಿದೆ ಮತ್ತು ವಿಶಿಷ್ಟವಾಗಿದೆ. ದೇವಾಲಯದ ಹೊರಗೋಡೆಗಳಲ್ಲಿ ಶಿಲ್ಪಗಳನ್ನು 3 ಹಂತದಲ್ಲಿ ವ್ಯವಸ್ಥಿತವಾಗಿ ಕೆತ್ತಲಾಗಿದೆ. ಮೊದಲನೇ ಹಂತದಲ್ಲಿ ಆನೆಗಳ ಸಾಲು ಕಾಣಿಸುತ್ತದೆ. ಇದು ಶಕ್ತಿ ಮತ್ತು ಸ್ಥೈರ್ಯವನ್ನು ಸೂಚಿಸುತ್ತದೆ. ಎರಡನೇ ಹಂತದಲ್ಲಿ ಕುದುರೆ ಮತ್ತು ಸಿಂಹಗಳ ಶಿಲ್ಪಗಳು ಇದ್ದು ಅವು ಧೈರ್ಯ ಮತ್ತು ರಾಜಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಮೂರನೇ ಹಂತದಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಪುರಾಣಗಳ ಕಥಾಚಿತ್ರಗಳನ್ನು ಕೆತ್ತಲ್ಪಟ್ಟಿವೆ. ಈ 3 ಹಂತದ ಕಲೆ ವಿನ್ಯಾಸ
ದೇವಾಲಯಕ್ಕೆ ದೃಢತೆ, ಸೌಂದರ್ಯ ಮತ್ತು ಧಾರ್ಮಿಕ ಅರ್ಥವನ್ನು ನೀಡುತ್ತದೆ. ಹೊಯ್ಸಳ ಶಿಲ್ಪಿಗಳು ಕಲ್ಲನ್ನು ಜೀವಂತವಾಗಿ ಮಾತನಾಡುವಂತೆ ರೂಪಿಸಿದ್ದಾರೆ. ಬೇಲೂರು ಚೆನ್ನಕೇಶವ ದೇವಸ್ಥಾನ 3 ಅಂತಸ್ತಿನ ಶಿಲ್ಪಕಲೆ ಭಾರತೀಯ ವಾಸ್ತುಶಿಲ್ಪ ಅಪೂರ್ವ ಕೊಡುಗೆಯಾಗಿದೆ. ಸ್ನೇಹಿತರೆ, ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಒಂದು ದೇವಾಲಯ ಮಾತ್ರವಲ್ಲ, ಇದು ಶಿಲ್ಪದಲ್ಲಿ ಮಾತನಾಡುವ ಇತಿಹಾಸ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.